ನಾವು ಮಾತಾಡೋಣ ಭಾರತದ ಚುನಾವಣಾ ಆಯೋಗದ SIR ಬಗ್ಗೆ, ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ದೇಶದ ವೋಟರ್ ಲಿಸ್ಟನ್ನ ಕ್ಲೀನ್ ಮಾಡಿ ಅಪ್ಡೇಟ್ ಮಾಡೋ ಒಂದು ದೊಡ್ಡ ಪ್ರಕ್ರಿಯೆ. ಇದು ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಚುನಾವಣಾ ಆಯೋಗ ಇದೀಗ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂದ್ರೆ ಸುಮಾರು 51 ಕೋಟಿ ಮತದಾರರ ಪಟ್ಟಿಯನ್ನೇ ಪರಿಷ್ಕರಣೆ ಮಾಡೋಕೆ ಆದೇಶಿಸಿದೆ. ಹಾಗಿದ್ರೆ ಬನ್ನಿ ಇದ್ರಲ್ಲಿರೋ 3 ಪ್ರಮುಖ ಅಂಶಗಳನ್ನ ನೋಡೋಣ. ಮೊದಲನೇದಾಗಿ SIRನ ಮೂಲ ಉದ್ದೇಶವೇ ಕ್ಲೀನಿಂಗ್, ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ವೆರಿಫೈ ಮಾಡ್ತಾರೆ. ಅವರ ಕೆಲ್ಸ ಏನಪ್ಪಾ ಅಂದ್ರೆ ನಕಲಿ ಮತದಾರರು, ಬೇರೆ ಕಡೆಗೆ ಶಿಫ್ಟ್ ಆದವರು, ಹಾಗೆ ತೀರಿಕೊಂಡವರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆಯೋದು. ಇದ್ರಿಂದ ಬೋಗಸ್ ವೋಟಿಂಗ್ ಸಮಸ್ಯೆ ಕಡಿಮೆ ಆಗುತ್ತಲ್ವಾ? ಹಾಗಾಗಿ ಚುನಾವಣೆ ಇನ್ನಷ್ಟು ಪಾರದರ್ಶಕ ಆಗತ್ತೆ. ಎರಡನೇದಾಗಿ ಇದು ಬರೀ ಹೆಸರು ತೆಗೆಯೋದು ಮಾತ್ರ ಅಲ್ಲ, ಹೊಸಬರನ್ನ ಸೇರಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹೊಸಬರು ಅಂದ್ರೆ ಯಾರು? ಈಗಷ್ಟೇ 18 ವರ್ಷ ತುಂಬಿದ ಯುವಕ ಯುವತಿಯರು, ಬೇರೆ ಊರಿಗೆ ಶಿಫ್ಟ್ ಆದವರು, ಅಥವಾ ಇದುವರೆಗೂ ಲಿಸ್ಟ್ನಲ್ಲೇ ಇಲ್ಲದಿದ್ದವರನ್ನ, ಅವರನ್ನೆಲ್ಲ ನೋಂದಣಿ ಮಾಡಲಾಗತ್ತೆ. ಇದ್ರಿಂದ ಏನಾಗತ್ತೆ ಅಂದ್ರೆ ನಮ್ಮ ವೋಟರ್ ಲಿಸ್ಟ್ ಇವತ್ತಿನ ರಿಯಾಲಿಟಿಗೆ ತಕ್ಕ ಹಾಗೆ ಅಪ್ಡೇಟ್ ಆಗತ್ತೆ. ಮತ್ತು ಮೂರನೇದಾಗಿ ಇದರ ಅತಿ ದೊಡ್ಡ ಪರಿಣಾಮ ಆಗೋದು ನಮ್ಮ ಪ್ರಜಾಪ್ರಭುತ್ವದ ಮೇಲೆಯೇ. ಹೇಗೆ ಅಂತ ಕೇಳ್ತೀರಾ? ನೋಡಿ, ವೋಟರ್ ಲಿಸ್ಟ್ ಕ್ಲೀನ್ ಆಗಿ ನಿಖರವಾಗಿದ್ರೆ ಇಡೀ ಚುನಾವಣಾ ವ್ಯವಸ್ಥೆ ಮೇಲೆ ಜನರಿಗೆ ಒಂದು ಭರವಸೆ ಬರುತ್ತೆ. ಇದು ಒಬ್ಬ ವ್ಯಕ್ತಿಗೆ ಒಂದೇ ವೋಟು ಅನ್ನೋ ನಮ್ಮ ಪ್ರಜಾಪ್ರಭುತ್ವದ ಮೂಲ ತತ್ವವನ್ನ ಮತ್ತಷ್ಟು ಬಲಪಡಿಸುತ್ತೆ. ಒಟ್ಟಿನಲ್ಲಿ ಈ SIR ಪ್ರಕ್ರಿಯೆ ಅನ್ನೋದು ಭಾರತದ ಮತದಾರರ ಪಟ್ಟಿಯನ್ನ ನಿಖರ, ಸಮಗ್ರ ಮತ್ತು ನಂಬಿಕಾರ್ಹವಾಗಿಸಿ ನಮ್ಮ ಚುನಾವಣೆಗಳ ಅಡಿಪಾಯವನ್ನೇ ಗಟ್ಟಿಗೊಳಿಸುವ ಒಂದು ಪ್ರಮುಖ ಕಸರತ್ತು.